ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಗ್ರಾಮ ಠಾಣಾ ಜಾಗವನ್ನ ಯಾವ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲಿ ಈ ಸ್ವತ್ತನ್ನು ನೀಡಿದ್ದಾರೆ ಅನ್ನೋ ವಿಚಾರದ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈಗ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತ್ಯಾಗರ್ತಿ ಗ್ರಾಮದಲ್ಲಿ ಅತ್ಯಂತ ಪುರಾತನವಾದಂತ ತನ್ನದೇ ಆದಂತ ಇತಿಹಾಸ ಹೊಂದಿರತಕ್ಕಂಥ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಕಾಳೇಶ್ವರ ದೇವಸ್ಥಾನ ಹೊಂದಿದೆ. ಅದು ತನ್ನದೇ ಆದಂತ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದು, ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಅದು ಮುಜರಾಯಿ ಇಲಾಖೆ ಸಂಬಂಧಪಟ್ಟಿದೆ. ದೇವಸ್ಥಾನ ಮುಜರಾಯಿ ಇಲಾಖೆ ಸಂಬಂಧಪಟ್ಟರು ಸುತ್ತ ಆ ಜಾಗ ಗ್ರಾಮ ಠಾಣಕ್ಕೆ ಸಂಬಂಧಪಟ್ಟಿದ್ದು. ಈ ಗ್ರಾಮ ಠಾಣಾ ಜಾಗ ಸಂಪೂರ್ಣ ಅಧಿಕಾರ ಮತ್ತು ಹಕ್ಕು ಆ ಪಂಚಾಯತಿಗೆ ಸಂಬಂಧಪಟ್ಟಿರುತ್ತೆ. ಪಂಚಾಯತಿಗೆ ಅವರು ಆ ಒಂದು ಗ್ರಾಮ ಠಾಣಾ ಜಾಗದಲ್ಲಿ ಶಾಲೆಗಳ ನಿರ್ಮಾಣ, ದೇವಸ್ಥಾನಗಳ ನಿರ್ಮಾಣ ಅಥವಾ ಮನೆಗಳ ನಿರ್ಮಾಣಕ್ಕೆ ಅದನ್ನು ಬಳಸ್ಕೊಬಹುದು. ಅಂದ್ರೆ ಕೃಷಿ ಹೊರತಾದಂಥ ಭೂಮಿಗೆ ನಾವು ಗ್ರಾಮ ಠಾಣಾ ಜಾಗ ಅಂತೀವಿ. ಅದಕ್ಕೆ ಸರ್ವೆ ನಂಬರ್ ಇರಲ್ಲ. ಈ ಈಶ್ವರ ದೇವಸ್ಥಾನ ಆ ಒಂದು ಗ್ರಾಮ ಠಾಣಾ ಜಾಗದಲ್ಲಿದೆ. ಅದು ಸುತ್ತಮುತ್ತಲು ಖಾಲಿ ಅಂತ ಒಂದು ಪ್ರದೇಶ, ಭೂಮಿ ಇತ್ತು, ಜಮೀನಿತ್ತು, ಅಂದ್ರೆ ನಿವೇಶನಗಳು ಇದ್ವು. ಅಂದ್ರೆ ದೇವಸ್ಥಾನದ ಸುತ್ತಮುತ್ತಲು ಇಂತಿಷ್ಟು ಪ್ರದೇಶ, ಇಂತಿಂತು ಭೂಮಿಯನ್ನ ದೇವಸ್ಥಾನಕ್ಕೆ ಮೀರ್ಚಾಲಿಡಬೇಕು ಅನ್ನೋದು ಹಿಂದಿನಿಂದಲೂ ಬಂದಿತ್ತು. ಅದು ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ರೆಕಾರ್ಡ್ ಮಾಡಿರ್ಬೇಕಿತ್ತು, ಮಾಡಿತ್ತಿಲ್ಲ. ಅಲ್ಲಿ ಪಂಚಾಯತಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಆಸಕ್ತಿ ವಹಿಸಲಿಲ್ಲ. ಅವರ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಒಂದು ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಆಯಿತು. ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಏನು ಬೇರೆಯವರು ನಂದು ಜಮೀನಿದೆ, ನನ್ನ ಒಂದು ನಿವೇಶನ ಇದೆ ಅಂತೇಳಿ ಅವರು ಜಂಟಿ ಖಾತೆಯನ್ನೇನೋ ಮಾಡಿಸ್ಕೊಂಡಿದ್ರಂತೆ. ಅವ್ರು ಯಾರೋ ಬೆಂಗಳೂರು ಮೂಲದವರಂತೆ. ಅವರೇನೋ ಈ ಅಲ್ಲಿನ ತ್ಯಾಗರ್ತಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಅಮಿತ್ ಖಾನ್ ಅವರಿಗೆ ಮಾರಾಟ ಮಾಡಿದ್ರಂತೆ. ಅಮಿತ್ ಖಾನ್ ಏನ್ ಮಾಡಿದ್ದಾರೆ ಅಂದ್ರೆ ಗ್ರಾಮ ಪಂಚಾಯತಿಯ ಚುನಾಯಿತ ಸೆಲೆಕ್ಷನ್ ಒಬ್ಬನನ್ನ ಹಿಡ್ಕೊಂಡ್ಬಿಟ್ಟು ಆ PDO ಬುಟ್ಟಿ ಹಾಕೊಂಡು ಈ ಸ್ವತ್ತನ್ನ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಗ್ರಾಮ ಠಾಣಾ ಜಾಗಕ್ಕೆ ಈ ಸ್ವತ್ತನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ಜಾಗಕ್ಕೆ ಈ ಸ್ವತ್ತು ಕೊಡ್ಬೇಕಾದ್ರೆ ಅದರದ್ದೇ ಆದ ಒಂದು ಮಾನದಂಡಗಳಿರ್ತವೆ. ಅವನ್ನೆಲ್ಲವನ್ನ ಉಲ್ಲಂಘನೆ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಒಬ್ಬ ಚುನಾಯಿತ ಜನಪ್ರತಿನಿಧಿಯ ಒಂದು ಕುಮ್ಮಕ್ಕಿನಿಂದ ಅಮಿತ್ ಖಾನ್ ಅವರಿಗೆ ಈ ಸ್ವತ್ತನ್ನು ಕೊಟ್ಟಿದ್ದಾರೆ, ಈಶ್ವರ ದೇವಸ್ಥಾನ ಸಂಬಂಧಪಟ್ಟಂತ ಜಾಗಕ್ಕೆ. ಇಲ್ಲಿ ಏನಾಯ್ತು ಅಂದ್ರೆ ಆ ಈಶ್ವರ ದೇವಸ್ಥಾನದ ಸೇವೆಯನ್ನ ಮಾಡ್ಕೊಂಡ್ಬಂದಂತ ಗ್ರಾಮದ ಪ್ರಜ್ಞಾವಂತ ಯುವಕರು ಈ ಒಂದು ಮಾಹಿತಿಯನ್ನ ತಿಳಿದ್ಬಿಟ್ಟು ಅವರು ಪ್ರಬಲವಾದ ಒಂದು ಧ್ವನಿಯನ್ನ ಎತ್ತಿದ್ರು. ಹೇಗಾದ್ರೂ ಮಾಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗವನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ಮುಂದಾದ್ರು ಅವರು. ಈ ವಿಚಾರದಲ್ಲಿ ಊರಿನ ಗ್ರಾಮಸ್ಥ ಹಿರಿಯರ ಜೊತೆ ಅವರು ಚರ್ಚೆ ಮಾಡೋ ವಿಚಾರದಲ್ಲಿ ಮುಂದಾದ್ರು. ಅಂದ್ರೆ ಊರಿನ ಗ್ರಾಮಸ್ಥರಿಗೆ ಆ ಒಂದು ಈಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ ಒತ್ತುವರಿಯಾಗಿದೆ. ಮಾಜಿ ಅಧ್ಯಕ್ಷ ಅಮಿತ್ ಖಾನ್ ಅನ್ನೋನು ಆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗವನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈ ಸ್ವತ್ತನ್ನ ಪಡೆದಿದ್ದಾನೆ. ಈಗ ನಮಗೆ ದೇವಸ್ಥಾನದ ಅವನ ಒಂದು ಈ ಸ್ವತ್ತಿನ ಪ್ರಕಾರ ಅವನ ಜಾಗ ಈಶ್ವರ ದೇವಸ್ಥಾನದ ಗರ್ಭಗುಡಿ ತನಕ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಊರಿನ ಹಿರಿಯರು ಮತ್ತು ಗ್ರಾಮಸ್ಥರ ಮುಂದೆ ಆ ಯುವಕರು ವಿಚಾರವನ್ನ ಮುಂದಿಡ್ತಾರೆ ಸಾಮಾಜಿಕ ಜಾಲತಾಣದ ಮೂಲಕ. ಮತ್ತು ಕೆಲವರು ಅವರ ಒಂದು ಮಾತನ್ನ ಕೇಳ್ತಕ್ಕಂಥ ಹಿರಿಯರ ಹತ್ರ ಅವರು ಆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಅದು ಏನಾಗತ್ತೆ ಅಂದ್ರೆ ಹೌದಾ, ಈಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗವನ್ನ ಈ ರೀತಿ ಮಾಜಿ ಅಧ್ಯಕ್ಷ ಅಮಿತ್ ಖಾನ್ ಅನ್ನೋರು ಯಾವ ರೀತಿಯಲ್ಲಿ ಈ ಸ್ವತ್ತು ಪಡೆದ್ರು, ಇವರಿಗೆ ಸಹಕಾರ ನೀಡಿದವರು ಯಾರು ಅನ್ನೋ ವಿಚಾರವನ್ನ ಎತ್ಕೊಂತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತ್ಯಾಗರ್ತಿ ಗ್ರಾಮದ ಯುವಕರು ಸಂಬಂಧಪಟ್ಟಂತ ತಹಶೀಲ್ದಾರ್ ಅವರನ್ನ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳನ್ನ ಸುತ್ತ ಭೇಟಿ ಮಾಡ್ತಾರೆ. ಈ ಗ್ರಾಮ ಠಾಣಾ ಜಾಗದ ಸಂಪೂರ್ಣ ಹಕ್ಕು ಬಾಧ್ಯತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇದ್ದಾಗಿರುತ್ತೆ, ಅದಕ್ಕೆ ಅಭಿವೃದ್ಧಿ ಅಧಿಕಾರಿ ಹೊಣೆಯಾಗಿರ್ತಾನೆ. ಇವ್ರು ಏನ್ ಮಾಡಿಬಿಟ್ಟಿದ್ದಾರೆ, ಈ ಸ್ವತ್ತನ್ನ ಆ ವ್ಯಕ್ತಿ ಕೊಟ್ಟಿರೋದ್ರಿಂದ ಅದು ಒಂದು ರೀತಿಯ ವಾತಾವರಣನೇ ಬದಲಾಗಿದೆ. ಅಂದ್ರೆ ಊರಿನಲ್ಲಿ ಏನೋ ಒಂದು ರೀತಿ ಎಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಇವತ್ತು ಈ ಅಮಿತ್ ಖಾನ್ ಮಾಡಿರ್ತಕ್ಕಂಥ ಒಂದು ಅವಾಂತರ ಮತ್ತು ಇವನಿಗೆ ಸಹಕಾರ ನೀಡಿದಂತಹ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯನ ಒಂದು ಕುಮ್ಮಕ್ಕು ಇವತ್ತು ಊರಿನಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈಗ ಈಶ್ವರ ದೇವಸ್ಥಾನದ ಸುತ್ತಮುತ್ತಲ ಜಾಗದ ಮೇಲೆ ಯಾಕೆ ಕಣ್ಣಾಕಿದಾನ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗಿದೆ. ಈಗೇನಾಗಿದೆ, ನಿನ್ನೆ ಕಳೆದ 2 ದಿನದ ಹಿಂದೆ ಅಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಯುವಕರು ಊರಿನ ಹಿರಿಯರಿಗೆ ಮಾಹಿತಿಯನ್ನ ಕೊಟ್ಟು ಒಂದು ಸಭೆಯನ್ನ ಗ್ರಾಮ ಪಂಚಾಯತಿಯಲ್ಲಿ ಕರೀತಾರೆ. ಗ್ರಾಮ ಪಂಚಾಯತಿಯವರು ಏನ್ ಮಾಡಿದ್ದಾರೆ ಅಂದ್ರೆ ಹಲವು ಲೋಪದೋಷಗಳನ್ನ ಎಸಗಿ ಹಿಂದಿನ PDO ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಚುನಾಯಿತ ಜನಪ್ರತಿನಿಧಿ ಒಬ್ಬನ ಮಾತನ್ನ ಕೇಳಿ ಆ ಮಾಜಿ ಅಧ್ಯಕ್ಷ ಅಮಿತ್ ಖಾನ್ ಅವರಿಗೆ ಈ ಸ್ವತ್ತನ್ನ ನೀಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಸ್ವತ್ತು ಕೊಡೋ ವಿಚಾರದಲ್ಲಿ ಹಲವು ಲೋಪಗಳನ್ನ ಎಸಗಿದ್ದಾರೆ. ಈಗ ಈ ಸ್ವತ್ತನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೂ ಅವರಿಗೆ ಪವರ್ ಇದೆ. ಯಾಕಂದ್ರೆ ಪ್ರಕರಣ 58D ಅಡಿಯಲ್ಲಿ
ಅವರ ತಾಲೂಕ್ ಪಂಚಾಯತ್ ಅವರು ಈ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಈಗ ಈಶ್ವತ್ ಕೊಟ್ಟಿದ್ದೀರಿ ಅದನ್ನು ಕ್ಯಾನ್ಸಲ್ ಮಾಡುವಂಥ ಅಧಿಕಾರ ನೀವು ಹೊಂದಿರ್ತೀರಿ, ಮಾಡಿ ಆದಷ್ಟು ಬೇಗ. ಈ ಅಮೀತ್ ಖಾನ್ ಅನ್ನೋರು ಈ ತ್ಯಾಗರ್ತಿ ಗ್ರಾಮ ಪಂಚಾಯತಿಯಲ್ಲಿ 2-3 ಟೈಮು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು. ಇವರು ತಮ್ಮ ಅವಧಿಯಲ್ಲಿ ಊರಿನ ಅಭಿವೃದ್ಧಿಗಿಂತ ತಮ್ಮ ಅಭಿವೃದ್ಧಿನೇ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬೇಕಾದ್ರೆ ಇತಿಹಾಸನ ಒಂದ್ಸಲ ಕೆದಕ್ ನೋಡಿ. ಇವರ ಒಂದು ಅವಧಿಯಲ್ಲಿ ಅಕ್ರಮಗಳೇ ಜಾಸ್ತಿ ಆಗಿರುತ್ತೆ, ಭ್ರಷ್ಟಾಚಾರಗಳು ಜಾಸ್ತಿ ನಡೆದಿರತ್ತೆ. ಅವಾಗಿನ ಏನು ಕಾರ್ಯದರ್ಶಿ ಅಂದ್ರೆ ಆ ಸಂದರ್ಭದಲ್ಲಿ ಅವರು ಇದು ಮಾಡೋಕೆ ಅಭಿವೃದ್ಧಿ ಅಧಿಕಾರಿ ಅನ್ನೋರು ಇರಲಿಲ್ಲ, ಕಾರ್ಯದರ್ಶಿನೇ ಸುಪ್ರೀಂ ಆಗಿದ್ರು. ಆ ಕಾರ್ಯದರ್ಶಿನೂ ಸುತ್ತ ದೊಡ್ಡ ಕಳ್ಳ ಆಗಿದ್ದ. ಇವನಿಗೆ ಏನೇನು ಬೇಕೋ ಆ ಎಲ್ಲ ಅನುಕೂಲವನ್ನ ಮಾಡಿಕೊಟ್ಟ. ಅವನು 18-20 ವರ್ಷ ಒಂದೇ ಗ್ರಾಮ ಪಂಚಾಯತ್ಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅವನು ಕಾರ್ಯದರ್ಶಿ ಆಗಿದ್ದ. ಅವನು ದೊಡ್ಡ ಕಳ್ಳ. ಆ ಕಳ್ಳ ಮತ್ತೆ ಈ ಕಳ್ಳ ಸೇರ್ಕೊಂಡ್ಬಿಟ್ಟು ಊರನ್ನ ಕೊಳ್ಳೆ ಹೊಡೆದೇ ಬಿಟ್ರು. ತ್ಯಾಗರ್ತಿ ಗ್ರಾಮದ ಸರ್ಕಾರಿ ಜಾಗನೂ ಬಿಡ್ಲಿಲ್ಲ, ಕೆರೆ ಜಾಗನೂ ಬಿಡ್ಲಿಲ್ಲ, ಈ ದೇವಸ್ಥಾನ ಜಾಗನೂ ಬಿಡ್ತಾ ಇಲ್ಲ. ಕೊಳ್ಳೆ ಹೊಡೆಯೋದೇ ಕೆಲಸ ಆಯ್ತು. ಊರ ಅಭಿವೃದ್ಧಿ ಮಾಡಲಿಲ್ಲ, ಊರಿನ ಬಗ್ಗೆ ಚಿಂತೆ ಮಾಡಲಿಲ್ಲ, ಊರಿನ ಜನರಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ಕೊಡೋದ್ರ ಕಡೆ ಗಮನನೇ ಹರಿಸಿಲ್ಲ. ಈಗ ಅಲ್ಲೊಬ್ನು ಚುನಾಯಿತ ಜನಪ್ರತಿನಿಧಿ ಒಬ್ಬ ಹುಡ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ದೊಡ್ಡ ಕ್ರಿಮಿನಲ್. ಅವನು ಈ ಅಮೀತ್ ಖಾನ್ ಬೇಕು, ಅಮೀತ್ ಖಾನ್ಗಿಂತ ದೊಡ್ಡ ಕ್ರಿಮಿನಲ್. ಅವನ ಇತಿಹಾಸ ಕೇಳ್ಬಿಟ್ರೆ ಇನ್ನೂ ದೊಡ್ಡದಿದೆ ಅಂತ ಮನುಷ್ಯ. ಅವನು ಗ್ರಾಮ ಪಂಚಾಯತ್ ಅವನಿಗೆ ಏನಿದಾನ ಚುನಾಯಿತ ಜನಪ್ರತಿನಿಧಿ ಹಾಲಿ, ಅವನು ಈ ಅಮೀತ್ ಖಾನ್ ಜೊತೆಗೆ ಮತ್ತೆ PDO ಜೊತೆಗೆ ಒಂದು ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಈ ಸೊತ್ತನ್ನು ಕೊಡಿಸಿದ್ದಾನೆ. ಇವನು ಪ್ರಮುಖ ಆರೋಪಿ ಆಗ್ತಾನೆ ಅವನು. ಯಾಕೆಂದ್ರೆ ಗ್ರಾಮ ಪಂಚಾಯತಿಯ ಚುನಾಯಿತ ಸದಸ್ಯರ ಈ ಒಂದು ಈ ಸೊತ್ತು ಕೊಡಬೇಕಾದ್ರೆ ಏನು ಮಾನದಂಡಗಳು ಬೇಕೋ ಅವೆಲ್ಲವನ್ನು ಉಲ್ಲಂಘನೆ ಮಾಡಿ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಈ PDO ಸುತ್ತ ದಾರಿ ತಪ್ಪಿಸಿ ಈ ಅಮಿತ್ ಖಾನ್ ಅನ್ನು ಈ ಸೊತ್ತನ್ನು ಕೊಟ್ಟು ಇವತ್ತು ಊರಿನಲ್ಲಿ ಅಶಾಂತಿಗೆ ಕಾರಣ ಆಗಿದ್ದಾನೆ ಅವನು. ಇವತ್ತು ಈ ಅಮಿತ್ ಖಾನು ತನ್ನ ಜಾಗ ಈಶ್ವರ ದೇವಸ್ಥಾನದ ಗರ್ಭಗುಡಿ ತನಕ ಬರ್ತಿದ್ದೆ ಅಂತ ಹೇಳ್ತಾನೆ. ಅಂದ್ರೆ ಈಶ್ವರ ದೇವಸ್ಥಾನ ಮೊದಲು, ಇವನ್ ಜಾಗ ತಗೊಂಡಿದ್ ಮೊದಲ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಅತ್ಯಂತ ಪುರಾತನವಾದಂತ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ ಇವತ್ತು ಅದೇ ಗ್ರಾಮ ಠಾಣಾ ಜಾಗದಲ್ಲಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಸುತ್ತಮುತ್ತಲಿರ್ತಕ್ಕಂಥ ಜಾಗ ಅದು ದೇವಸ್ಥಾನದೇ ಆಗಿರುತ್ತೆ. ಆದ್ರೆ ಇವನು ಯಾರ್ದೋ ಒಬ್ರಿಂದ ತಗೊಂಡ್ಬಿಟ್ಟು ಅದಕ್ಕೆ ತರೆಮರೆಯಲ್ಲಿ ಕುತ್ಕೊಂಡ್ಬಿಟ್ಟು ಟೇಬಲಿನ ಕೆಳಗಡೆ PDO ಹೋಗಿ ಮಾತಾಡ್ಬಿಟ್ಟು ಅಲ್ಲೊಬ್ಬ ಚುನಾಯಿತ ಜನಪ್ರತಿನಿಧಿನ ಮುಂದಿಟ್ಕೊಂಡ್ಬಿಟ್ಟು ಬರೀ ಒಂದು 2023-24ರಲ್ಲಿ ಈ ಸ್ವತ್ತನ್ನ ಪಡ್ಕೊಂಡಿದ್ದಾನೆ. ಅಂದ್ರೆ ನೋಡ್ರಿ ಹೆಂಗಿದ್ದಾನೆ ಅಂದ್ರೆ, ಈ ಸ್ವತ್ತನ್ನ ಪಡ್ಕೊಂಡ್ಬಿಟ್ಟು ಈಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ ನಂದು ಅಂತ ಹೇಳ್ತಿದ್ದಾನೆ. ಊರಿನ ಯುವಕರನ್ನು ಬಿಡ್ತಾರ? ಊರಿನ ಯುವಕರು ಬಿಟ್ಟಿಲ್ಲ, ಊರಿನ ಗ್ರಾಮಸ್ಥರು ಬಿಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ದಿನ ಸಭೆ ನಡೆಸಿದಾಗ ಸರಿಯಾಗಿ ತರಾಟೆ ತಗೊಂಡಿದ್ದಾರೆ. ಆ ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಏಟ್ ಬಿಡೋದೊಂದು ಬಾಕಿ ಇತ್ತು, ಹಾಗೆ ಗಡ್ಡ ನಡೆಸ್ತಿದ್ನಂತೆ ಅಂತ ಆ ಒಂದು ಭಯದಲ್ಲಿ ನಡೆಸ್ತಾ ಇದ್ದ. ಅವನನ್ನ ಅಲ್ಲಿನ ಮತದಾರರು 2 ಟೈಮ್ ಗೆಲ್ಸ್ ಕಳಿಸಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಅವನನ್ನ ಓಟ್ ಹಾಕಿ ಗೆಲ್ತಿದ್ದೀರೋ ಗೊತ್ತಿಲ್ಲ. ಅವನು ಆ ಊರಿನ ಅಭಿವೃದ್ಧಿಗಿಂತ ಆ ಊರಲ್ಲಿ ಬೆಂಕಿ ಹಚ್ಚಿದ್ರೆ ಜಾಸ್ತಿ ಇದೆ ಅಂತವ್ನ ನೀವು ಪ್ರತಿ ಬಾರಿನೂ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳು ಮತ್ತೆ ಚುನಾವಣೆ ಬರ್ತೈತಿ, ಮತ್ತೆ ನಿಲ್ತಾನೆ, ನಿಮ್ಮ ಮುಂದೆ ಓಡಿ ಕೇಳಕ್ ಬರ್ತಾನೆ, ಊರನ್ನ ಉಂದಿರ ಚಂದಿರ ಮಾಡ್ತೀನಿ, ನಿಮಗೆ ಬೇಕಾದಂತ ಸೌಲಭ್ಯಗಳನ್ನೆಲ್ಲ ಕೊಡ್ತೀನಿ ಅಂತಾನೆ. ಅವನೇ ಆ ಪಂಚಾಯತಿ ಬಂದಂತ ಅನುದಾನವನ್ನೆಲ್ಲ ಕೊಳ್ಳೆ ಹೊಡಿತಾನೆ, ತನ್ನ ಅಭಿವೃದ್ಧಿ, ತನ್ನ ಕುಟುಂಬದ ಅಭಿವೃದ್ಧಿ ಮಾಡ್ತಾನೆ. ಇಂಥವ್ರನ್ನ ನೀವು ನಂಬಿ ಓಟ್ ಹಾಕ್ರಿ. ಈಗಲೂ ಮತದಾರರು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೇದು. ಈಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗ ಇವತ್ತು ಅನ್ಯರ ಪಾಲಾಗಿದೆ, ಆ ಮಾಜಿ ಅಧ್ಯಕ್ಷ ಅಮಿತ್ ಖಾನ್ನ ಪಾಲಾಗಿದೆ. ನಾಳೆ ದಿನ ನಿಮ್ಮ ಮನೇನೂ ಮಾರ್ಬಿಡ್ತಾರೆ ಇವರು ಗೊತ್ತಿಲ್ಲದಂಗೆ. ಯಾಕೆಂದ್ರೆ ಬಹುತೇಕ ತ್ಯಾಗತ್ತಿಲಿರ್ತಕ್ಕಂಥ ಮನೆಗಳು ಇನಾಮ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು, ಅವಕ್ಕಿನ್ನೂ ಈ ಸೊತ್ತು ಸಿಕ್ಕಿಲ್ಲ. ನಾಳೆ ದಿನ ಯಾರ್ಯಾರ ಹೆಸರಿಗೆ ಯಾರ್ಯಾರಿಗೆ ಈ ಸೊತ್ತು ಮಾಡ್ಕೊಟ್ಟಾರ ಗೊತ್ತಿಲ್ಲ, ಫಸ್ಟ್ ಒಂದ್ಸಲ ಚೆಕ್ ಮಾಡಿ ಕೇಳಿ ಹೋಗಿ. ಯಾಕೆಂದ್ರೆ ಇನಾಮ್ ಲ್ಯಾಂಡ್ ಆಗಿರತಕ್ಕಂಥದ್ದು ಬೇರೆ, ಈ ಸೊತ್ತು ಕೊಡೋ ವಿಚಾರದಲ್ಲಿ ಕೆಲವೊಂದು ಅಲ್ಲಿನ ಈ ಸೊತ್ತು ಕೊಡೋ ವಿಚಾರದಲ್ಲಿ ಇರ್ತಕ್ಕಂಥ ಮಾನದಂಡಗಳನ್ನ ಹೊರತುಪಡಿಸಿ ಸ್ವಲ್ಪ ಬದಲಾವಣೆ ಮಾಡಿ ಕೊಡ್ಬೇಕನ್ನೋ ವಿಚಾರದಲ್ಲಿ ಅದು ಪೆಂಡಿಂಗ್ ಇದೆ. ಇದು ಈ ಸೊತ್ತು ಬಹುತೇಕ ಜನರಿಗೆ ಸಿಕ್ಕಿಲ್ಲ. ಆದ್ರೆ ಇವೆಲ್ಲ ಅಕ್ರಮ ನೋಡ್ಬಿಟ್ರೆ ಎಲ್ಲೆಲ್ಲಿ ಅಲ್ಲಿರ್ತಕ್ಕಂಥ ನಿವೇಶನ, ಮನೆ, ಖಾಲಿ ಜಾಗ ಅವೆಲ್ಲ ಯಾರ್ಯಾರ ಹೆಸರಿಗೆ ಈ ಸೊತ್ತು ಮಾಡಿಟ್ಟಾರ ಗೊತ್ತಿಲ್ಲ. ಯಾಕಂದ್ರೆ ಇಂಥ ಒಬ್ಬ ಕ್ರಿಮಿನಲ್ ಚುನಾಯಿತ ಜನಪ್ರತಿನಿಧಿ ಗ್ರಾಮ ಪಂಚಾಯತಿ ಒಳಗಿದ್ದಾಗ ಹೆಂಗ್ ನಂಬ್ತೀರಾ? ಈಗ ನೋಡ್ರಿ, ಈಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾವು ಈಗ ಪ್ರಬಲವಾದ ಒಂದು ಹೋರಾಟ ನಡೀತಾ ಇದೆ. ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಇದ್ರ ಮಾತ್ರ ಪ್ರಜ್ಞಾವಂತ ಯುವಕರು ಬಂದು ಭೇಟಿ ಮಾಡಿದ್ದಾರೆ. ನೀವು ನಿರ್ಲಕ್ಷ್ಯ ವಹಿಸಬೇಡಿ. ಅದು ಗ್ರಾಮ ಠಾಣಾ ಜಾಗ, ಅತ್ಯಂತ ಪುರಾತನವಾದಂಥ ಈಶ್ವರ ದೇವಸ್ಥಾನ.
ಅದು ಇದೇ ಆದಂಥ ಒಂದು ಇತಿಹಾಸ ಇದೆ. ಅದು ಸುತ್ತಮುತ್ತಲು ವರ್ಷದಿಂದ ಖಾಲಿಯ ಜಾಗ ಇದೆ, ಅದು ದೇವಸ್ಥಾನಕ್ಕೆ ಮೀಸಲಿಟ್ಟಂಥ ಜಾಗ. ಈಗ ಅಭಿವೃದ್ಧಿ ಅಧಿಕಾರಿ ಒಬ್ಬ ಚುನಾಯಿತ ಜನಪ್ರತಿನಿಧಿಯ ಒಂದು ಇದರಿಂದ ಇವತ್ತು ಅಮೀರ್ ಖಾನ್ ಅನ್ನೋ ಹೆಸರಿಗೆ ಈಶ್ವತ್ ಮಾಡಿಕೊಟ್ಟಿದ್ದಾರೆ. ಇದನ್ನು ಸಮಗ್ರವಾದ ಒಂದು ತನಿಖೆಯನ್ನು ನಡೆಸಿಬಿಟ್ಟು ಅವರು ಯಾರು ಅಭಿವೃದ್ಧಿ ಅಧಿಕಾರಿ ಅವಧಿಯಲ್ಲಿ ಆ ಈಶ್ವತ್ತನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಯಾರ ಮಾತನ್ನು ಕೇಳಿ ಆ ಈಶ್ವತ್ತನ್ನು ಕೊಟ್ಟರು, ಅವರು ಈಶ್ವತ್ ಕೊಡೋ ವಿಚಾರದಲ್ಲಿ ಯಾವೆಲ್ಲ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಇವೆಲ್ಲ ವಿಚಾರವನ್ನು ವಿಚಾರಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಪಡೆದು ಆ PDO ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಸಂಬಂಧಪಟ್ಟಂತ ಚುನಾಯಿತ ಜನಪ್ರತಿನಿಧಿ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು. ಅದೇ ರೀತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕು ಮತ್ತು ಹದ್ದುಬಸ್ತ್ ಮಾಡಿ ಒಂದು ಸಾಧ್ಯವಾದ ಉದ್ಯೋಗಾತಿ ಯೋಜನೆ ಅಡಿಯಲ್ಲಿ ಸುತ್ತಲೂ ಕಾಂಪೌಂಡ್ ಕಟ್ಟಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ರಿ. ಆ ಯುವಕರ ಒಂದು ಹೋರಾಟಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ರಿ ಅನ್ನೋದು ನಮ್ಮ ಒಂದು ಮಂದಾರ ಸುದ್ದಿ ವಾಹಿನಿಯ ಒಂದು ಕಳಕಳಿಯಾಗಿದೆ. ಅಷ್ಟೇ.